ಅಲ್ಲಿವರೆಗೂ ಇನ್ಮೇಲೆ ನಾನು ಡೈಲಿ 2 ವಿಡಿಯೋ ಸವಿತಕ್ಕನ ಸಂಸಾರ ಹಾಕಬೇಕಂತ ನಿರ್ಧಾರ ಮಾಡೀನಿ. ನೀವು ದಯವಿಟ್ಟು ನಂಗೆ ಲೈಕು, ಸಬ್ಸ್ಕ್ರೈಬು, ಕಮೆಂಟು ಮಾಡಿ ನಿಮ್ಮ ಸಪೋರ್ಟ್ನ ತೋರಿಸ್ಬೇಕು. 2 ವಿಡಿಯೋ ಹಾಕ್ಬೇಕಂತ ಮಾಡೀನಿ. ಒಂದು ದುಡ್ಡೇ ದೊಡ್ಡಪ್ಪ ಹಾಕ್ಬೇಕಂತ ಮಾಡೀನಿ. ಬೆಳಗ್ಗೆ 8 ಗಂಟೆಗೆ ಸವಿತಕ್ಕನ ಸಂಸಾರ ಒಂದು ಹಾಕ್ತೀನಿ, ಮತ್ತು 12 ಗಂಟೆಗೆ ದುಡ್ಡೇ ದೊಡ್ಡಪ್ಪ ಹಾಕ್ತೀನಿ. ಆಮೇಲೆ ಮತ್ತೆ ಮಧ್ಯಾಹ್ನ 4 ಗಂಟೆಗೆ ಮತ್ತೆ ಸವಿತಕ್ಕನ ಸಂಸಾರ ಹಾಕಬೇಕು ಅಂತ ನಾನು ಅನ್ಕೊಂಡೀನಿ. ಹೇಳ್ರಿ, ನಂಗೆ ತಿಳಿಸ್ಕೊಡ್ರಿ ನಿಮ್ಮ ಅಭಿಪ್ರಾಯ ಏನು, ಹಾಕ್ಲಾ ಬೇಡವಾ ಅಂಥೇಳಿ. ಥ್ಯಾಂಕ್ ಯು. ಅಲ್ರಿ ಅನ್ಸವಕ್ಕರ ಅವರು ಏನಾತ್ರಿ ಅವ್ರಿಗೆ ಸವಿತಕ್ಕರಿಗೆ ನಿಮ್ಮನ್ನ ಬಾಂದರ ಹೊಕ್ಕಿರಿ ಏನ್ರಿ? ಮತ್ತೆ ಕೇಳಾರ ಬರ್ಬೇಕಿಲ್ರಿ? ಅದ ಹೋಗ್ಬೇಕ್ರಿ. ಈಕೆಲ್ಲದಲ್ರಿ ಗೀತವ ಆಕಿ ಒಂದಿಟ್ಟು ಅಡ್ಡಕ್ಕಿನೇವ ಅಂತಂದು ಹೋಗಿ ಅಡ್ಡಾಗ್ಯಾಳ್ರಿ. ಆತಡ್ರಿ. ಹಂಗಂದ್ರಿ ನಾನು ಹೋಗಿ ಅದು ಏನಾಯ್ತು ಏನಂತಂದು ಆಕಿನ ಕೇಳ್ಕೊಂಬರ್ತೀನಿ ಒಂದಿಟ್ಟು. ನನಗೂ ಆಕೆ ಗಾಬರಿ ಆಗಿದ್ನು, ನನಗೂ 2 ನಿಮಿಷ ಎಂತ ಗಾಬರಿ ಆತ್ರಿ. ಎಲ್ರಿಗೂ ಶರಣ್ರಿ, ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ನಾನೀಗ ಮಾತಾಡಕತ್ತಿರೋದು ಯಾಕಂದ್ರೆ ನಮ್ಮ ಈಶ್ವರಿ ಮೇಡಮ್ ಅವ್ರು ಕೇಳಿದ್ರು. ಅವ್ರಿಗೆ ಗೊತ್ತು ನಮ್ಮ ಊರು ಯಾವ ತಾಲೂಕ್ನಾಗ ಬರುತ್ತೆ, ಯಾವ ಜಿಲ್ಲೆಗೆ ಬರುತ್ತೆ ಅಂತ ಹೇಳಿ. ಇವನ್ ಅವರಿಗೆ ಗುದ್ನೇಶ್ವರ ಜಾತ್ರೆ ಬಗ್ಗೆನೂ ಗೊತ್ತು. ನಾವು ಗುದ್ನೆಪಜ್ಜನ ಜಾತ್ರೆ ಅಂತೀವಿ, ಅದ್ರ ಬಗ್ಗೆನೂ ಅವ್ರಿಗೆ ಗೊತ್ತು. ನಿಜವಾಗ್ಲೂ ರೀ ಮೇಡಮ್, ನಾನು ಯಾವತ್ತು ಜಾತ್ರೆ ಐತಿ ಏನು ನೋಡಿದ್ದಿಲ್ಲ. ಮೊದಲಾದ್ರೆ ನಾ ಬೆಂಗಳೂರಿಂದ ಊರಿಗೆ ಬರ್ಬೇಕಿರ್ತಿತ್ತು. ಅವಾಗ ನಾನೆಲ್ಲ ಜಾತ್ರೆ ಯಾವಾಗದವು, ಯಾವಾಗ ಊರಿಗೆ ಹೋಗ್ಬೇಕಂತ ಎಲ್ಲ ಪ್ಲ್ಯಾನ್ ಮಾಡ್ಕೊತಿದ್ದೆ. ಈಗ ಇಲ್ಲೇ ಅದೀನಿ. ಆಮೇಲೆ ಈಗ ಸ್ವಲ್ಪ ದೇವ್ರ ಕಡೆಗೆ ಇಂಟ್ರೆಸ್ಟ್ ಕಡಿಮೆ ಆಗೈತಿ, ಹಾಗಾಗಿ ನಾನು ತಲೆ ಕೆಸ್ಕೊಂಡಿರಲಿಲ್ಲ ಜಾತ್ರೆ. ಅದು ನೀವು ನಂಗೆ ನೆನಪು ಮಾಡಿದ್ರಿ, ಥ್ಯಾಂಕ್ ಯು. ಈರೇಶ್ವರಿ ಎಸ್ ಬಂದಿ ಅವರೇ, ಇವತ್ತು ನಿಮ್ಮ ಕಮೆಂಟ್ ಬಂದಿಲ್ಲ ಬೆಳಗ್ಗೆ. ಒಂದಕ್ಕಷ್ಟೇ ಹಾಕಬೇಡಿ ದಯಮಾಡಿ. ನಮ್ಮ ವಿಡಿಯೋಸ್ ನೋಡಿ ಕಮೆಂಟ್ ಮಾಡಿ. ಎಲ್ರಿಗೂ ಕೇಳ್ಕೊತೀನಿ, ಭಾಳ ಕಡಿಮೆ ಆಗ್ಯಾವ ಕಮೆಂಟ್ಸು, ಲೈಕ್ಸು ಬರೋದೇ ಇಲ್ಲ. ದುಡ್ಡೇ ದೊಡ್ಡಪ್ಪ ಹಾಕಿದ್ರಂತೂ ಒಂದು 2-3 ಲೈಕ್ಸು ಆ ಥರ, ಅಂದರೆ 2-3 ಬರಲ್ಲ, 125 120 ಈ ಥರ ಬರ್ತಾವೆ. ಸವಿತಕ್ಕನ ಸಂಸಾರಕ್ಕೆ ಮಾತ್ರ ಕೊಡ್ತೀರಾ ಒಂದು 180 190ವರೆಗೂ ಲೈಕ್ ಬರ್ತಾವೆ. ನಾನು ಎಷ್ಟಾಕೊಂದು ಕಷ್ಟಪಟ್ಟು ಕತಿ ಮಾಡ್ತಿರ್ತೀವಲ್ಲೇನ್ರಿ ನೀವು. ಬರೀ ನಾ ಕೇಳೋದೇನ್ರಿ, ಒಂದು ಸಬ್ಸ್ಕ್ರೈಬ್, ಅದು ಫ್ರೀ ಇರುತ್ತೆ ಸಬ್ಸ್ಕ್ರೈಬು. ನೀವು ನನಗೇನು ದುಡ್ಡು ಕೊಡಲ್ಲ, ಏನೂ ಇಲ್ಲಪ್ಪ. ಒಂದು ಸಬ್ಸ್ಕ್ರೈಬ್ ಆಗಿ, ಒಂದು ಲೈಕ್ ಕೊಟ್ಟು, ಒಂದು ಕಮೆಂಟ್ ಕೊಟ್ಟರೆ ನಂಗೆ ಫುಲ್ ಖುಷಿ ಆಗತ್ತೆ ರೀ. ಹಂಗೆ ಮಾಡಬೇಡ್ರಿ ಪ್ಲೀಸ್ ರೀ. ಆಮೇಲೆ ಸಬ್ಸ್ಕ್ರೈಬ್ ಭಾಳ ಸ್ಲೋ ಆಗೈತಿ, ಸಬ್ಸ್ಕ್ರೈಬ್ ಆಗ್ತಿಲ್ಲ. ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡ್ರಿ. ಹೊಸಬ್ರು ಯಾರು ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಕತ್ತೀರಿ. ಅಂಕ್ರಿ ನಂದು ಬಾಟಮ್ ಆಫ್ ಮೈ ಹಾರ್ಟ್ ಅದು ಎಷ್ಟು ಪ್ರೀತಿ ಆಯಿತೋ ನಿಮ್ಮ ಮೇಲೆ ನಾನು ಹೇಳೋಕ್ಕಾಗಲ್ಲ. ಭಾಳ ಚೆನ್ನಾಗಿ ಕಮೆಂಟ್ ಮಾಡ್ತೀರಿ. ನಿಮ್ಮ ಕಮೆಂಟ್ಗಳ ನನಗೆ ಈ ಥರ ಹೆಂಗೆ ಬರ್ತಾವೆ ನಿಮ್ಮ ತಲೆಗೆ, ಈ ಥರ ಕತ್ತಿ ಅಂತೀರಿ. ನಿಮ್ಮ ಕಮೆಂಟ್ಗಳು ಏನಿರ್ತಾವಲ್ರಿ ಅವೆಲ್ಲ ನಂಗೆ ಆ ಥರ ಥಿಂಕ್ ಮಾಡಂಗೆ ಮಾಡುತ್ತೆ. ಥ್ಯಾಂಕ್ ಯು. ನೋಡಿರಿ, 12ನೇ ತಾರೀಕು ನಮ್ಮದು ಊರ ಜಾತ್ರೆ ಐತಾರ ಬಂದೈತಿ, ಬರ್ರಿ. ಆಮೇಲೆ ಯಾರ ಜಾತ್ರೆಗೆ ಬಂದಿದ್ರೆ ದಯಮಾಡಿ ನಂಗೊಂದು ಕಮೆಂಟ್ ಮಾಡಿರಿ. ನಾನು 3 ಹೊತ್ತು ನಿಮ್ಮ ಕಮೆಂಟ್ ನೋಡ್ತಿರ್ತೀನಿ. ನಾನು ಎದ್ದ ತಕ್ಷಣ ಫಸ್ಟ್ ನೋಡೋದೇ ಕಮೆಂಟ್ಗಳು ನೋಡ್ತೀನಿ. ಯಾರ ಇದ್ರೆ ಪಾಸಿಬಲ್ ಆದ್ರೆ ಮೀಟ್ ಮಾಡೋಣ. ಯಾಕಂದ್ರೆ ಎಲ್ಲರೂ ಜಾತ್ರೆಗೆ ನಮ್ಮ ಅಂಗಡಿ ಮುಂದೆ ಹೋಗ್ಬೇಕ್ರಿ. 9 ದಿನದ ಜಾತ್ರೆ ಇರುತ್ತೆ. ಯಾರ ಜಾತ್ರೆಗೆ ಬಂದರೆ ದಯಮಾಡಿ ಕಮೆಂಟ್ ಮಾಡಿರಿ, ಮೀಟ್ ಆಗೋಣ. ಸ್ವಲ್ಪ ಆಕೆ ಕಡೆಗೆ ಲಕ್ಷ್ಯ ಇರಲ್ರಿ ಶರವಕ್ಕರ. ನಾನು ಹೋಗಿ ಆಕೆ ಸರಿತಾಗ ಏನಾಯ್ತು ಕೇಳ್ಕೊಂಬರ್ತೀನಿ. ಹ್ಞೂ ರೀ, ನೀವು ಕೇಳಿ ಬರ್ರಿ. ನನಗೂ ಯಾಕೆ ಅವ್ರದ್ದು ಚಿಂತೈತಿ, ಅದು ಏನಾತ ಹೇಳು ಇಲ್ಲ ಹಂಗೆ ಹೋದ್ರವ್ರು. ಅದಕ್ಕೆ ನನಗೂ ಸಮಾಧಾನ ಆಗೋಲ್ದು. ಇನ್ನೇನು ಅಣ್ಣರು ಬರ್ತಾರನ್ರಿ ಊಟಕ್ಕೆ ಮಧ್ಯಾಹ್ನಕ್ಕೆ? ಇಲ್ಲಂತ್ರಿ, ಬರಂಗಿಲ್ಲ ಅಂತ. ಅವು ಅಲಸಂದಿ ಬುಡ್ಡಿ ಬಿಡ್ಸಕ್ಕೆ ಬರ್ತಾರಂತ. ಮಧ್ಯಾಹ್ನ ಊಟಕ್ಕೆ ಬರಲ್ಲ ಅಂದಾರ್ರಿ ಅವರು. ನೀವು ಊಟ ಮಾಡಿಬಿಡ್ರಿ, ನಾ ಬಂದು ಊಟ ಮಾಡ್ತೀನಂತ. ನನ್ನ ಸಂಬಂಧ ಏನು ಕಾಯ್ಬೇಡ್ರಿ. ಆಕೆ ಎದ್ದು ಯಾವಾಗ ಎದ್ದಾಳ್ತಾಳೆ ನೋಡ್ರಿ, ಊಟಕ್ಕೆ ಅಂಕಲ್ ಕೊಟ್ಬಿಡ್ರಿ ಆಕೆಗೆ. ಆತಾಳ್ರಿ ಅಕ್ಕರ. ಸವಿತಾ, ಏ ಸವಿತಾ, ಯಾರವರು? ಬರ್ರಿ, ಒಳಗದೀನಿ ನಾನೇ ಅನ್ಸವ. ಅಯ್ಯ ಅಕ್ಕ ಬಾರ ಒಳಗೆ ಬಾ, ಅಡಿಗೆ ಮನೆಗೆ ಅದೀನಿ ನೋಡು, ಬಾ ಇಲ್ಲಿ. ಅಡಿಗೆ ಮನೆಗೆ ಅದೀಯಾ? ಬಂದು ನೋಡು. ಬಾರ ಅಕ್ಕ ಒಳಗೆ ಬಾ, ಅಡಿಗೆ ಮನೆಗೆ ರೊಟ್ಟಿ ಮಾಡಕತ್ತೀನಿ, ಬಾ. ಯಾಕ ಲೇಟ್ ಆತಲ್ಲ ಸವಿತಾ ರೊಟ್ಟಿ ಮಾಡೋದು? ಇಲ್ಲ ಬೇವ, ನಿಮ್ಮ ಮನೆಗಿಂದ ಬಂದು ಏಟತ್ತು ಸುಧಾರಿಸ್ಕೊಳಕ ಲೇಟ್ ಆತು. ಮತ್ತೆ ಸುಧಾರಿಸ್ಕೊಳಕ ಆಗಲಿಲ್ಲ ನನಗೆ ಏಟತ್ತನ. ಒಂದು 10 ಒಳಗೆ ಕುಂತ್ಬಿಟ್ಟಿದ್ದೆ ದೇವ್ರ ಮುಂದೆ ಕೈ ಮುಕ್ಕೊಂಡು. ಏನಪ್ಪ ಇದು ಏನೇನ ಆತಲ್ಲ ಅಂತಂದು. ಮತ್ತು ಅದಕ್ಕೆ ನಾನು ಅಡುಗೆ ಲಘು ಮಾಡಲಿಲ್ಲವ. ಮತ್ತು ಈಗ ನನ್ನ ಗಂಡ ಹೊಲಕ್ಕೆ ಹೋಗ್ಯಾನ, ವಾಪಸ್ ಬರ್ತಾನೆ. ಮತ್ತು ಅದಕ್ಕೆ ಏನರ ಕೊಡ್ಬೇಕಲ್ಲ ನಾನು ಉಣ್ಣಾಕ. ಅದಕ್ಕೆ ಎದ್ದು ಬಂದು ಈಗ ರೊಟ್ಟಿಗೆ ಹಂಚಿಟ್ಟಿದ್ದೆ. ಅದು ಬಾ ಅಲ್ಲಲ್ಲೇ ಅದು ಬಂತಿದ್ದಿ. ಈಗ ಹಿಟ್ಟು ನಾದಿದ ಒಂದೇ ರೊಟ್ಟಿ ಮಾಡಿದಿ. ಅಲ್ಲೇ ಐತದ ಹಿಟ್ಟು ನಾದಿರೋದಲ್ಲ. ಅದು ಹಂಗಾದ. ಬಾ ಕುಂದ್ರ ಬಾ. ಅಲ್ಲ ಅದು ಏನಾಯ್ತು ಏನಂತಂದು ಕೇಳ್ಬೇಕಂದ್ರೆ ಆಗಲ್ಲೇ ಮತ್ತು ನೀನು ನಿಂದ್ರಲಾರ್ದಾಗ ಓಡಿ ಬಂದು. ಅದಕ್ಕೆ ನನಗೂ ಸಮಾಧಾನ ಆಗಲಿಲ್ಲವ. ಏನಾಯ್ತು ಏನಂತ ಕೇಳೋಣ ಅಂತ ಬನ್ನಿ ಅಲ್ಲ. ಏನಾಯ್ತು ಮಕ್ಕೊಂಡಿದ್ದೆ, ಏನು ನಿನಗೆ ತಲೆ ತಿರುಗಿ ಬಿದ್ದಿದ್ದೆ, ನನಗೆ ಅರ್ಥ ಆಗೋಲ್ದಾಗೈತಿ. ಯಾಕ ನಿನ್ನ ಮುಂದೆ ಏನು ಮುಚ್ಚುಮರಿ ಮಾಡ್ಲವ? ನಾನು ಸ್ವಂತ ಅಕ್ಕಕಿನ ಹೆಚ್ಚಿದಿ ನೀನು. ಏನು ನೋಡು,
ನಾನು ಬನ್ನೆ ನಿಮ್ಮ ಮನೆಗೆ ನಿನ್ನ ಜೊತೆ ಮಾತಾಡಿದ್ನೆ. ಮಾತಾಡಿ ಮತ್ತು ಕಾರ್ತಿಕಕ್ಕೆ ಗೀತಾನು ಕರ್ಕೊಂಡು ಹೋಗೋಣ ಅಂತ ಮಾತಾಡಿದ್ವಲ್ಲ, ಅಷ್ಟ ಸನ್ನಿ ನೋಡು. ಅದಾದ್ಮೇಲೆ ನನಗೆ ಏನಾಯ್ತು, ಮೈಮ್ಯಾಗ ಏನೇನು ಪ್ರಜ್ಞೆ ಇಲ್ಲ. ಆಮೇಲೆ ಒಂದು ಹೊತ್ತಿಲ್ಲ ಅಂತಾರ ಏನಂತಾರ ಅದಕ್ಕೆ, ಒಮ್ಮೆ ಕಣ್ಬಿಟ್ಟು ನೋಡಿದಾಗ ಒಂದು ಯಾವ್ದೋ ಬ್ಯಾರೆ ಕಾಣಿ, ಒಂದು ಯಾರ್ದ ಬ್ಯಾರೆ ಅಡುಗೆ ಮನೆ. ನಾನು ಅಡುಗೆ ಮನೆನ ನೋಡಿಲ್ವಿ ನಾನು ಇದುವರೆಗೂ. ಎಂಥದ್ದು ಅಡುಗೆ ಮನೆ ಅದು, ಕೆಳಗೆ ಗ್ಯಾಸ್ ಇಟ್ಟರೆ ನೆಲಕ್ಕೆ ಹಚ್ಚಿ ನೆಲ ಬರ್ಸೆ ಒಂದು ಬೆಳಕಂಡಿ ನೋಡಿದ್ರೆ ಅನಾಹುತ ದೊಡ್ಡ ಬೆಳಕಂಡಿ ಐತವ ಮ್ಯಾಗ ಎತ್ತು ನೋಡಿದ್ರೆ. ಮತ್ತು ನಾನು ನೋಡೋಣ ಕನಸಾಗಿದ್ರ ನಿಮ್ಮ ಮನೆ ನಮ್ಮ ಮಕ್ಕಳಕ್ಕೆ ಯಾಕೆ ಬರ್ತೀನಿ ಹೇಳು? ನಾ ಕುಂತಕ್ಕೆ ಬಿದ್ದಿನ ಹೋದಿಲ್ಲ. ಕುಂತಕ್ಕೆ ಒಂಬಂಕ್ಲೆ ಮಾತಾಡಕತ್ತಕ್ಕೆ ನೆಲಕ್ಕೆ ಬಿದ್ದು ಬಿಟ್ಟು ಅನಾಮತ ಎತ್ತೀವಿ. ನಾನು ಶಾರವ ನಿನ್ನ ಎತ್ತಿ ಕುಂದ್ರಿಸಿದ್ವಿ. ಇನ್ನು ಈಕಿ ಬಸರಿದ್ದಕ್ಕೆ ಎತ್ತಕ್ಕೆ ಬಂದ್ಲ, ಬ್ಯಾಡ್ ಸರಿಯವ ಯಾಕೆ ಬೇಕು ಅಂತಂದು. ಅದ್ರಾಗ ಮನ್ಯಾಗ ನೋಡಿದ್ರ ಗಂಡು ಮಕ್ಕಳು ಯಾರೂ ಇಲ್ಲ ಸವಿತಾ. ನನಗಂಕರು ಎದಿ ದಸಕ್ಕಂತವ ಯಾವ ನೀ ಬಿದ್ದಿದ್ದು ನೋಡಿ. ಹ್ಞೂ ಬೇಕಾ? ನನಗೂ ಏನಾತನದ ಇದುವರೆಗೂ ಅರ್ಥ ಆಗೋದು. ನನ್ನ ಗಂಡ ತಲೆ ತೊಳ್ಕೊಂಡಿದ್ದಿವತ್ತು ಯಾಕೆ ಹೋಗ್ಬೇಕು ನೀನು ಅಂತ ನನಗೆ ಬೈದ. ನನಗೇನು ಗೊತ್ತು, ಅದು ಬರೀ ಗಾಳಿ ಶಕ ಗೀತ ಗೈಟ ಆಟ ಐತಿ ಅಂತ ಅನ್ಕೊಂಡಿದ್ದೆ ನಾನು. ಇದು ನೋಡಿದ್ರೆ ಅದ್ರ ಶಕ ನನಗೂ ಬಡ್ದಂಗೆ ಐತಿ ನೋಡಿದ. ಅದು ಹಂಗಾಗಿಲ್ಲ ಸವಿತಾ. ನಾನು ನೀ ಹೋದ್ಮ್ಯಾಗ ಏಟತ್ತು ಕುತ್ಕೊಂಡು ಯೋಚನೆ ಮಾಡಿದೆ. ಅದು ಏನಾಗೈತಂದ್ರೆ, ನಾವೆಲ್ಲರೂ ಮನೆಯ ಮಂದಿ ಹೋಸ್ರು ಬಿಟ್ಟು ಬಿಡ್ಲಾರ್ದಂಗೆ ಕುಂಕುಮ ಇಟ್ಕೊಂತೀವಿ ಅರ್ಚನೆದು. ನೀನು ಏನೂ ಇಲ್ಲ ನಮ್ಮ ಮನೆಗೆ ಬಂದಿಯಲ್ಲ, ಅದಕ್ಕೆ ಸಿಟ್ಟು ಬಂದ್ಬಿಡೈತಿ. ಅದು ನಿನ್ನ ಮೈಯ ಹೊಕ್ಕೊಳಕ್ಕೆ ಪ್ರಯತ್ನ ಮಾಡೈತಿ. ಹೆಂಗೆ ಈಗ ಗೀತವನ್ನ ಮೈಯ ಹೊಕ್ಕೊಂಡು ಆಟ ಆಡತ್ ನೋಡು, ಹಂಗೆ ಹೊಕ್ಕೋಬೇಕಂದೈತಿ ನಿನ್ನ ಮೈಯಾಗ. ಆದ್ರೆ ನೀನು ದೇವ್ರ ದಿಂಡ್ರನ್ನಕ್ಕಿ ಮೈಮ್ಯಾಗ ಲಿಂಗಪ್ಪನ ಹಾಕ್ಯಂತೀವಿ ನೀವು. ಅದ್ರಾಗ ಹಾಕ್ಯಂತೀವಿ ನಾವು. ಮತ್ತು ಮೈಮ್ಯಾಗ ಲಿಂಗಪ್ಪ ಅದನ ದೇವ್ರು ದಿಂಡ್ರು ಅಂತ ಪೂಜೆ ಮಾಡಾಕಿ ಅದು ಪ್ರಯತ್ನ ಪಟ್ಟೈತಿ ನಿನ್ನನ್ನು ಆವರ್ಸ್ಕೋಬೇಕಂತಂದು. ಅದು ಆಗಿಲ್ಲ. ಅದಕ್ಕೆ ಅದು ನಿನಗೆ ಹೆದರಿಸಿ ನಿನ್ನ ಮನೆಯಿಂದ ಹೊರಗೆ ಹಾಕೈತಿ ಅಂತ ನಾನು ಅನ್ಕಂತೀನಿ. ಖರೆ ನೋಡ್ಬೇಕಾ, ಖರೆ ನನಗೆ ಆಗಿದ್ದ ನಾನು ನಿನಗೆ ಹೇಳಿದ್ರೆ ನೀನು ಯವ್ವ ಬೇಡ, ನಂಗೆ ನೆನ್ಸೋಣಕ್ಕೂ ಇಷ್ಟ ಇಲ್ಲ ಅದು ಏನೇನಾಗೈತೆ ಅಂತೇಳಿ. ಆದ್ರೆ ಅದು ಏನಾತಲ್ಲ ಒಳ್ಳೇದಕ್ಕಂಕ್ರ ಅಲ್ಲಿ ನೋಡು. ನಾನು ಅಂತೀನಿ, ಈಗ ನೀವು ಅವರು ಆಚಾರ್ಯರು ಬರೋವರೆಗೂ ಕಾಯ್ಕೊಂತ ಕುಂದಿರ್ಬೇಡ್ರಿ ಅಂತೀನಿ ನೋಡವ. ಯಾಕಂದ್ರೆ ಬಸ್ರಿದ್ದ ಹೆಣ್ಮಗಳು ಮತ್ತು ಅದು ಹಾಗೆ 3 ಹೊತ್ತು ಕುಂಕುಮ ಹಣಿಮ್ಯಾಗ ಇಟ್ಕೋಬೇಕಂದಾಗ ಅಂದ್ರೆ ಕಷ್ಟ ಆಗತ್ವಿ ಅದು. ಅದಕ್ಕೆ ನಾನೇನಂತೀನಿ ನೋಡ್ರಿ, ಮತ್ತು ನೀವು ಎಲ್ಲರೂ ಇಟ್ಕೊಳ್ಳೋದು ಕಷ್ಟನ ಬೇ ಅಕ್ಕ. ಯಾರ ಬೇರೆ ಇನ್ನೊಬ್ರನ್ನ ಕೇಳ್ತೀನಿ ನೋಡು. ಎಲ್ಲಿ ಕೇಳ್ತೀಯ ಸವಿತಾ ನೀನು? ಯಾರನ್ನ ಕೇಳ್ತಿ? ಈಕಿ ಬಸ್ರಿ ಹೆಣ್ಮಗಳನ್ನ ಕರ್ಕೊಂಡು ಎಲ್ಲಿ ಅಡ್ಡಾಡ್ತೀನಿ ನೀನು? ಇದು ನಮ್ಮೂರಾಗ ಆದ್ರೆ ಆಚಾರ್ಯ ಬಂದ್ರಂದ್ರೆ ಇದು ಬಡ ಮುಗಿಸ್ಕೊಂಡ್ರ ಆತ ಕೆಲಸನ ಅಂತಂದು ನಾನು ಎಲ್ಲೂ ಹೋಗಿಲ್ಲವ. ಈಗ ಅರ್ಚನೆ ಕುಂಕುಮ ತೀರ್ಥದ ನೀರು ಅಭಿಷೇಕದ್ದು ಅದ್ರಾಗನ ನಡೆಸಕತ್ತೀವಿ ಹಂಗೆ ಜೀವನಾನ. ಈಕಿ ಸಂಗೀತವ ಹೋದಾಕ ಎತ್ಲಾಗ ಹೋಗ್ಯಾಳ, ಇನ್ನೂ ಬಂದಿಲ್ಲ ವಾಪಸ್ಸು. ಆಕಿ ಏನು ಬರ್ತೀನಿ ಅಂತನೂ ಇಲ್ಲ, ಬರಲ್ಲ ಅಂತನೂ ಇಲ್ಲವ ಯವ. ಅವ ನೋಡಿದ್ರೆ ಗಂಡನ್ನು ಕರ್ಕೊಂಡು ಹೋಗ್ಯಾಳ. ಅವ ನೋಡಿದ್ರೆ ಇಲ್ಲಿ ಹೊಲ ಗಿಲ ಎಲ್ಲ ಬಿಟ್ಟು ಹಾಗೆ ಹೋಗ್ಯಾನ. ಮತ್ತು ನಮ್ಮ ಬಾಳೆ ಹೆಂಗೆ ಬಗಿಸಂಗೆ ಪಾಪ ನನ್ನ ಗಂಡ ಒಂದದ್ದು ಏಕತ್ತೇವ ಹೊಲದಾಗ ನೋಡೋಕ್ಕಾಗಲ್ಲ ನನ್ನ ಗಂಡಂದು. ಈ ವಯಸ್ಸಿನಾಗ ಹಾಗೈತೆ ನೋಡ ಒಂದು. ಇರ್ಲಿ ಬಿಡಿ ಅಕ್ಕ, ಇರಲಿ. ಮತ್ತೀಗಂಥ ಪರಿಸ್ಥಿತಿ ಐತಿ. ಮತ್ತು ಅಕ್ಕಿನೇನು ಅಲ್ಲೇ ಬಿಟ್ಟು ಬರ್ತಾನಂತ ಇಲ್ಲ? ಮತ್ತು ಸುರೇಶ ಏನು ಮಾಡ್ತಾನ? ಏನಾಯ್ತಾನವ ಯವ್ವ, ಏನಾಯ್ತಾನ? ಬರ್ತೀನಿವ, ಇನ್ನೂ 2 ದಿನ ಬಿಟ್ಟು ಬಂದ್ಬಿಡ್ತೀನಿ. ಅಕ್ಕಿನಲ್ಲೇ ಬಿಟ್ಟು ನಾ ಬರ್ತೀನಿ ಅಂತ ಅಂದಾನ. ಬರ್ಬೋದು. ಆತು ಬಿಡು. ಯಾಕ ತಗೊಳ, ಹಂಚಿನ ಮ್ಯಾಗಲ್ ರೊಟ್ಟಿ ಬಂದೈತಿ, ಒಂದು ತಿಂತೀನ ಹಾಕೊಳ್ಳನ. ಇದು ಮಾಡಿ ನೋಡು, ಎಣಗಾಯಿ ಪಲ್ಯ ಮಾಡೀನಿ, ಹಿರಿಕಾಯಿ ಎಣಗಾಯಿ ಮಾಡೀನಿ, ಇದನ್ನು ಬದ್ನಿಕಾಯಿ ಎಣಗಾಯಿ ಮಾಡಿಲ್ಲ. ಬೇಡವ, ಆಕಿ ರೊಟ್ಟಿ ಮಾಡ್ಯಾಳ ಶಾರವ. ಮತ್ತು ಹೋಗಿ ಅಲ್ಲೇ ಊಟ ಮಾಡ್ತೀವಿ. ನನ್ನ ಗಂಡನು ಇವತ್ತು ಬರಲ್ಲ ಅಂತ, ಇದ್ರದ್ದು ಅಲಸಂದಿ ಬುಡ್ಡಿ ಬಿಡ್ಸಕ್ಕೆ ಬಂದಾರ, ಬರೋದಿಲ್ಲ ನನ್ನ ಮನೆಗೆ ಅಂತಂದು ಬುತ್ತಿ ಕಟ್ಕೊಂಡು ಹೋಗ್ಯಾರ. ಆಕೆ ಮುಂಜಾನೆ ಇಟ್ಟಿದ್ಲು ಗೀತಾರಾವು ಹಂಚ. ಪಾಪ ಆಕಿನೂ ಎಲ್ಲ ಅಡಿಗೆ ಮಾಡ್ತಾಳೆ. ನನಗೇನು ಅಡಿಗೆ ಮಾಡೋ ತ್ರಾಸಿಲ್ಲ, ಕೈ ಜೋಡಿಸ್ತಾಳ. ಈ ಹುಡುಗಿನೂ ಮ್ಯಾಗಲ್ದ ಅಡಿಗೆ ಮಾಡುತ್ತ. ಆದ್ರೆ ಅದು ಶಕ ಆತಂದ್ರೆ ಹುಡುಗಿನ ಹಿಡಿಯೋದಾಗೋದಿಲ್ಲ ಬಿಡು. ಅದೇನು 10 ಆನೆ ಬಲ ಬಂದಂಗೆ ಬರ್ತಾವ ಆಕಿಗೆ. ಯವ್ವ ನಾನು ನೋಡಿನವ ಯವ್ವ, ಬೇಡ ಅದ್ರದ್ದು ಕತಿ ದೊಡ್ಡದೈತಿ. ನಾನಂತೂ ಇನ್ನೂ ಬರ್ಲವ ಯವ್ವ. ಬಂದ್ರೂ ಮೊದ್ಲು ಮನೆ ಕಾರಡಕ್ಕಿನ ಮುಂಚೆಕ ನನಗೂ ಕುಂಕುಮ ಕೊಟ್ಬಿಡು, ಹಣಿಗಿಟ್ಕೊಂಡು ಒಳಗೆ ಬರ್ತೀನಿ ನಾನು ಅಲ್ಲವ ಯವ್ವ. ಆತು ಬಿಡು, ಹಂಗೆ ಮಾಡಕ್ಕಂತ. ಏನು ಫೋನ್ಗಿನ್ ಮಾಡಿದ್ಲನ ನಿನ್ನ ಮಗಳು? ಹೋಗಿ ಏನಾಯ್ತಾ ಅಲ್ಲಿ ಕತಿ? ನಾನು ಏನು ಕೇಳಕ್ಕೆ ಹೋಗಿಲ್ಲ ನೋಡು, ಫೋನು ಮಾಡಿಲ್ಲ ಆಕಿ. ಆ ಲೆವೆಲ್ಗೆ ಖುಷಿಯಿಂದ ಹೋಗ್ಯಾಳ. ಏನು ಇನ್ನು ಮುಟ್ಟಿನಿ ಅಂತಾನೆ ಇಲ್ಲ, ಏನೂ ಇಲ್ಲ. ಮುಟ್ಟಿದ್ದಾಳ ಮತ್ತೆ ಟೆತ್ತಿಗೆ. ಮುಟ್ಟಿರ್ತಾಳ, ಮುಡ್ದು ಏನು ಮಾಡ್ತಾಳ? ಮತ್ತು ಈಕಿ ರಾಧವಂದು ಏನಾರ ಸುದ್ದಿ? ಆ ಹುಡುಗಿ ಮಾಡ್ತೈತೆ ಅಕ್ಕ ಫೋನು. ಆಕಿಗೂ ಆಕಿ ನಾದ್ನಿ, ಆಮೇಲೆ ಆಕಿ ಗಂಡನ ಅಣ್ಣನ ಹಿಂತೆ ಬೇಕದಾಳವ. ಆಕಿ ನಾದ್ನೆ ಬೇಕು, ಎಲ್ಲೇ ಇದ್ದೂರಾಗ ಕೊಟ್ಬಿಟ್ರ ಆಕಿದು ಘನ ಕಾಟಕ್ಕಿದು ಅಲ್ಲ. ಮತ್ತು ನೀನಾರ ಮಾತಾಡ್ಬೇಕಿಲ್ಲ?
ಅವ್ರ ಅತ್ತೆ ಹತ್ರ ಮಾವನ ಹತ್ರ ಮಾತಾಡಿ ನಿಮ್ಮ ದೊಡ್ಡ ಸೊಸಿ ಮತ್ತು ನಿಮ್ಮ ಮಗಳು ಹಿಂಗೆ ಮಾಡ್ತಾಳ ರಾಧಾ ಹೋಗಂತ ಹೇಳು ಒಮ್ಮೆ. ಅದ್ರಾಗ ಏನೈತಿ, ಕದ್ದಲ್ಲ ಮುಚ್ಚಲ್ಲ. ಅಯ್ಯಯ್ಯವ್ವ, ಒಳ್ಳೆ ಮಾತಂದೇವ ಯಾಕ ನೀನು. ಆಕಿ ಇವ್ರಿಗೆಲ್ಲರಿಗೂ ದೊಡ್ಡ ಇದೇನಂತಾರಲ್ಲ, ಈಕೆ ಮುಖ್ಯಸ್ಥೆ, ಹೆಡ್ ಆಕೆ ಅವ್ರಿಬ್ರಿಗೂ. ಅವ್ರ ಅತ್ತಿಯಿಂದನ ಆಕಿ ಸೊಸಿ ಮತ್ತು ಆಕಿ ಅಷ್ಟು ಉರಿತಾಳ. ಈಕಿ ಓದಿರೋ ಸೊಸಿಗೊಂದು, ಸಾವ್ಕಾರ ಸೊಸಿಗೊಂದು, ಬಡ ಸೊಸಿಗೊಂದು ಮಾಡ್ತಾಳೆ ಈಕಿ. ಇವ್ರ ಮಕ ನೋಡಿ ಮಳೆ ಯಾಕಾರ ಇವರು. ಅದು ಅತ್ತೆ ಉಪ್ಪಿಗಿಲ್ ಬೇ ಅಕ್ಕ. ಅಯ್ಯೋಯ್ಯವ್ವ, ಮತ್ತು ಹಂಗಂದ್ರೆ ಭಾರಿ ಕಷ್ಟ ಅದ್ ಬಿಡವ ಹುಡುಗಿ ಜೀವನ. ಹೆಂಗಿದೆ ಮತ್ತು ಹೇಗೈತೆ ಅವ ರಾಧವಲ್ಲಿ ಅವ್ರ ಮನ್ಯಾಗ? ಯವ್ವ ಹೇಗೈತೆ ನಮ್ಮ ಹುಡುಗಿ. ನಾವು ಹೋಗಿದ್ವಲ್ಲ, ನೋಡಿದ್ ನಾನು. ಅವ್ರ ಮಾವ ಆಕಿ ಗಂಡ ಚಲೋ ಅದಾರ, ಆದ್ರೆ ಆಕಿ ಗಂಡನು ಹಂಟೆ ಕುಂಟೆ. ಆಕಿಗ ಗಂಡ ಚಲೋ ಅದಾನ ಅನ್ನಕಿನ ಮಾವ ಚಲೋ ಅದಾನ. ಒಂದಿಟ್ಟು ಮಾವನ ಹೆದರಿಕೆ ಐತನ್ನೋದಕ್ಕನ ಅವ್ರು ಆಕಿ ಅತ್ತಿ ನಾದ್ನಿ ನೆಗೆಣ್ಣಿ ಒಂದಿಟ್ಟು ಹದವಸ್ನೆ ಅದಾರ. ಯವ್ವ ಇಲ್ಲಂದಿದ್ರಿ ಏನವ, ಹಂಚಬೇಡ ಏನು ಬೇಡ ಹಗ ಉರಿತಾರ. ನನ್ನ ಮಗಳನ್ನೇನು ಉರ್ದುರ್ ತಿಂತಾರ ನೋಡ್ರು ಓಸರು ಸೇರಿ. ಅದೇಂತದ ಅದು ಎಂತದ ಲಬ್ ಮಾಡಿ ಪ್ರೀತಿ ಮಾಡ್ಕೊಂಡೈತಿ, ಲಬ್ ಮಾಡಿ ಪ್ರೀತಿ ಮಾಡ್ರ ಹಂಗನ ಹೆಂಡತಿ ನೋಡ್ಕೊಳದ. ಅದು ಗೊತ್ತಾಗಲ್ಲ ನಾಕಿ ಗಂಡಗ ರಾಧವನ ಗಂಡಗ. ಏನಾಯ್ತ ಯವ ಅಕ್ಕ, ತಿನ್ ಒಂದ್ ರೊಟ್ಟಿ ತಿನ್ ಹೋಲಿ. ಒಲ್ಲೆವಾ, ನಾನು ನಾಷ್ಟ ಲೇಟಾಗಿ ಮಾಡೀನಿ, ನಂಗೂ ಹೋಗೋದಿಲ್ಲ ಸುಮ್ಮನೆ. ಒಲ್ಲೆ ನಾನು ಬೇಡ.